ವಿಶಾಖಪಟ್ಟಣದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಂತಹ ಮೂರನೇ ಏಕದಿನ ಪಂದ್ಯದಲ್ಲಿ ಭಾರತ ಸೌತ್ ಆಫ್ರಿಕಾದ ಎದುರು 9 ವಿಕೆಟ್ಗಳ ಅಂತರದ ಒಂದು ಭರ್ಜರಿ ಗೆಲುವನ್ನು ಕಾಣುವುದರ ಮೂಲಕ ಏಕದಿನ ಸರಣಿಯನ್ನ ಟೀಂ ಇಂಡಿಯಾ 2-1 ಅಂತರದಲ್ಲಿ ಗೆದ್ದುಕೊಂಡಿತು. ಸೌತ್ ಆಫ್ರಿಕಾದ ಎದುರು ನಡೆದಂತಹ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾ ಹೀನಾಯವಾಗಿ ಸೋಲನ್ನು ಕಂಡಿತ್ತು. ಆದರೆ ಏಕದಿನ ಸರಣಿಯಲ್ಲಿ ಉತ್ತಮವಾಗಿ ಕಂಬ್ಯಾಕ್ ಮಾಡುವುದರ ಮೂಲಕ ಇದೀಗ ಏಕದಿನ ಸರಣಿಯನ್ನ ಗೆದ್ದುಕೊಂಡಿದೆ. ಏಕದಿನ ಸರಣಿಯಲ್ಲಿ ಟೀಂ ಇಂಡಿಯಾದ ಪರವಾಗಿ ವಿರಾಟ್ ಕೊಹ್ಲಿ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರಿದ್ದಕ್ಕೆ ವಿರಾಟ್ ಕೊಹ್ಲಿಗೆ ಪ್ಲೇಯರ್ ಆಫ್ ದ ಸೀರೀಸ್ ಪ್ರಶಸ್ತಿ ಸಿಕ್ಕಿತು. ಇನ್ನು ಮೂರನೇ ಏಕದಿನ ಪಂದ್ಯದಲ್ಲಿ ಒಂದು ಭರ್ಜರಿ ಸೆಂಚುರಿ ಸಿಡಿಸಿದಂತಹ ಯಶಸ್ವಿ ಜೈಸ್ವಾಲ್ಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಸಿಕ್ಕಿತು. ಇನ್ನು ಮೂರನೇ ಏಕದಿನ ಪಂದ್ಯದಲ್ಲಿ ಭಾರತದ ಎದುರು ಸೋಲನ್ನು ಕಾಣುವುದರ ಮೂಲಕ ಏಕದಿನ ಸರಣಿಯನ್ನು ಸೋತತ್ತ ಸೌತ್ ಆಫ್ರಿಕಾ ತಂಡದ ನಾಯಕ ಟೆಂಬಾ ಬೌಮಾ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಡಿಸೆಂಬರ್ 9ರಿಂದ ಸೌತ್ ಆಫ್ರಿಕಾದ ವಿರುದ್ಧ ಆರಂಭಗೊಳ್ಳಲಿರುವ ಟಿ20 ಸರಣಿಯನ್ನ ಕೂಡ ಟೀಂ ಇಂಡಿಯಾ ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಶಾಖಪಟ್ಟಣದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಂತಹ ಮೂರನೇ ಏಕದಿನ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಭಾರತ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತಹ ಸೌತ್ ಆಫ್ರಿಕಾ 47.5 ಓವರ್ಗಳಲ್ಲಿ 270 ರನ್ಗಳಿಗೆ ಆಲ್ಔಟ್ ಆಯಿತು. ಇನ್ನು ಗೆಲುವಿಗಾಗಿ 271 ರನ್ಗಳ ಗುರಿಯನ್ನು ಪಡೆದಂತ ಟೀಂ ಇಂಡಿಯಾ 39.5 ಓವರ್ಗಳಲ್ಲಿ ಕೇವಲ 1 ವಿಕೆಟ್ ಅನ್ನು ಕಳೆದುಕೊಂಡು ಈ ಗುರಿಯನ್ನು ತಲುಪಿತು. ಮೂರನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾದ ಪರವಾಗಿ ಯಶಸ್ವಿ ಜೈಸ್ವಾಲ್ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಅಜೇಯ 116 ರನ್ಗಳು ನೋಡಿದರೆ ರೋಹಿತ್ ಶರ್ಮಾ 75 ರನ್ಗಳು ನೋಡಿದರು. ಇನ್ನು ವಿರಾಟ್ ಕೊಹ್ಲಿ ಕೇವಲ 45 ಎಸೆತದಲ್ಲಿ ಅಜೇಯ 65 ರನ್ಗಳನ್ನು ಹೊಡೆದರು. ಇನ್ನು ಮೂರನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾದ ಎದುರು ಸೋಲನ್ನು ಕಂಡ ಬಳಿಕ ಮಾತನಾಡಿದಂತಹ ಸೌತ್ ಆಫ್ರಿಕಾ ತಂಡದ ನಾಯಕ ಟೆಂಬಾ ಬೌಮಾ ಮೂರನೇ ಏಕದಿನ ಪಂದ್ಯದಲ್ಲಿ ಸೋಲನ್ನು ಕಂಡಿದ್ದಕ್ಕೆ ನಿಜಕ್ಕೂ ಕೂಡ ಬೇಸರವಾಗಿದೆ. ಒಂದು ಹಂತದಲ್ಲಿ ನಾವು ಈ ಪಂದ್ಯದಲ್ಲಿ 350ಕ್ಕಿಂತ ಹೆಚ್ಚಿನ ರನ್ ಕಲೆ ಹಾಕುವ ಎಲ್ಲ ಸಾಧ್ಯತೆ ಇತ್ತು. ಆದರೆ ಟೀಂ ಇಂಡಿಯಾದ ಬೌಲರ್ಸ್ಗಳು ಕಡೆಯಲ್ಲಿ ಉತ್ತಮವಾಗಿ ಕಂಬ್ಯಾಕ್ ಮಾಡುವುದರ ಮೂಲಕ ನಮ್ಮನ್ನ 270 ರನ್ಗಳಿಗೆ ಕಟ್ಟಿ ಹಾಕಿ ಬಿಟ್ಟರು. 271 ರನ್ಗಳ ಗುರಿಯನ್ನ ಈ ಪಿಚ್ ನಲ್ಲಿ ಡಿಫೆಂಡ್ ಮಾಡಿಕೊಳ್ಳುವುದು ತುಂಬಾನೇ ಕಷ್ಟವಾಗಿತ್ತು. ಬ್ಯಾಟಿಂಗ್ ಅನುಕೂಲಕರವಾಗಿದ್ದಂತಹ ಪಿಚ್ ನಲ್ಲಿ ಟೀಂ ಇಂಡಿಯಾ ಸರಾಗವಾಗಿ ಈ ರನ್ ಅನ್ನ ಚೇಸ್ ಮಾಡಿಬಿಟ್ಟಿತು. ಇನ್ನು ಈ ಪಂದ್ಯದಲ್ಲಿ ಮತ್ತೊಮ್ಮೆ ವಿರಾಟ್ ಕೊಹ್ಲಿ ನಮ್ಮ ಎದುರು ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ಇನ್ನು ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಕೂಡ ಟೀಂ ಇಂಡಿಯಾಕ್ಕೆ ಒಂದು ಉತ್ತಮವಾದ ಆರಂಭವನ್ನ ನೀಡಿದರು. ವಿರಾಟ್ ಕೊಹ್ಲಿಯನ್ನು ಈ ಸರಣಿಯಲ್ಲಿ ಒಮ್ಮೆಯೂ ನಮಗೆ ಕಟ್ಟಿ ಹಾಕಲು ಸಾಧ್ಯವಾಗಲೇ ಇಲ್ಲ. ವಿರಾಟ್ ಕೊಹ್ಲಿ ಒಂದು ಅದ್ಭುತವಾದಂತಹ ಫಾರ್ಮ್ ನಲ್ಲಿದ್ದರು. ವಿರಾಟ್ ಕೊಹ್ಲಿಯನ್ನು ಒಂದು ಪಂದ್ಯದಲ್ಲಾದರೂ ಕಟ್ಟಿ ಹಾಕಬೇಕೆಂಬ ಆಲೋಚನೆಯಲ್ಲಿ ನಾವಿದ್ದೆವು. ಆದರೆ ಅದು ನಮ್ಮ ಬೌಲರ್ಸ್ ಗಳ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ವಿರಾಟ್ ಕೊಹ್ಲಿ ಸದ್ಯ ತಮ್ಮ ಜೀವನದ ಅತ್ಯುತ್ತಮ ಫಾರ್ಮ್ ನಲ್ಲಿದ್ದಾರೆ. ಇನ್ನು ಏಕದಿನ ಸರಣಿಯಲ್ಲಾದಂತಹ ಹಿನ್ನಡೆಯನ್ನ ಬಹುಬೇಗನೆ ಮರೆತು ನಾವು ಟಿ20 ಸರಣಿಗೆ ರೆಡಿ ಆಗಬೇಕಾಗಿದೆ. ಟಿ20 ಸರಣಿ ನಮಗೆ ತುಂಬಾನೇ ಮುಖ್ಯವಾಗಿರುವಂತಹ ಸರಣಿಯಾಗಿದೆ. ಯಾಕಂದ್ರೆ ಟಿ20 ವರ್ಲ್ಡ್ ಕಪ್ ಕೂಡ ಭಾರತದಲ್ಲಿ ನಡೆಯುತ್ತಿರುವ ಕಾರಣ ಟಿ20 ಸರಣಿಯಲ್ಲಿ ನಮ್ಮ ತಂಡ ಒಂದು ಉತ್ತಮವಾದ ಪ್ರದರ್ಶನವನ್ನ ತೋರಲೇಬೇಕಾಗಿದೆ ಎಂಬ ತಮ್ಮ ಅನಿಸಿಕೆಯನ್ನ ಟೆಂಬಾ ಬೌಮಾ ಈ ಸಂದರ್ಭದಲ್ಲಿ ಹೊರಹಾಕಿದ್ದಾರೆ.